ಪ್ರೀತಿ ಹೆಸರಲ್ಲಿ ನನ್ ಮೂಲಕ ನಾಗನಿಧಿನ ಪಡ್ಕೋಬೇಕು ಅಂತ ನೋಡ್ದಂತ ನಯವಂಚಕನ್ನ ನೋಡ್ದೆ. ಪ್ರೀತಿ ಹೆಸರಲ್ಲಿ ನಾಗನಿಧಿನ ಸ್ವಂತ ಮಾಡ್ಕೊಳಕ್ ನೋಡ್ದಂತ ಮೂರ್ಖ ನೀನು. ಅಷ್ಟಕ್ಕೂ ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ನಂಗೆ. ನೀನು ಈ ರೀತಿ ಕೋಪ ಮಾಡ್ಕೊಳ್ಳೋದಕ್ಕೆ ದ್ವೇಷ ಕಾರಣ ಅದೇ ಆಗಿದ್ರೆ ನನ್ನ ಕ್ಷಮಿಸ್ಬಿಡು. ಯಾಕಂದ್ರೆ ಅವತ್ತು ಆ ಮಾತಾಡಿದ್ದು ನಿನ್ನ ಕಾಪಾಡೋದಕ್ಕೋಸ್ಕರ. ನಾನು ಹಾಗೆ ಹೇಳ್ದೆ ಹೋಗಿದ್ರೆ ನನ್ನ ಮನೆಯವರು ನಿನ್ನ ಆ ಗುಡ್ಸ್ಲಿಂದ ಹೊರಗಡೆ ಬರಕ್ ಬಿಡ್ತಾ ಇರ್ಲಿಲ್ಲ. ಮೂಳೆ ಇಲ್ದೇ ಇರೋ ನಾಲ್ಗೆ ಹೆಂಗ್ ಬೇಕಾದ್ರೂ ತಿರ್ಗತ್ತೆ, ಎಷ್ಟು ಕತೆಗಳು ಬೇಕಾದ್ರೂ ಹೇಳತ್ತೆ. ಅಯ್ಯೋ, ಇದ್ ಕತೆ ಅಲ್ಲ, ನಿಜ. ಇಲ್ಲ, ದೊಡ್ಡ ಸುಳ್ಳು. ಇವಾಗ ನೀನ್ ನನಗ ನಾಗಮಣಿ ಕೊಡ್ತೀಯೋ ಇಲ್ವೋ? ನನ್ ಪ್ರಾಣ ಹೋದ್ರು ಅದನ್ ತೆಗಿಯಲ್ಲ. ನೀನು ಮಾತಲ್ ಬಗ್ಗೋ ಅಂತ ಮನುಷ್ಯಳಲ್ವೇ? ನಿನ್ ಹತ್ರ ನಾಗಮಣಿ ಹೇಗ್ ತೆಗಿಸ್ಬೇಕು ಅಂತ ನನಗ್ ಗೊತ್ತು. ನಿನ್ನ ನಾಗಮಣಿ ತರ್ತೀಯೋ ಇಲ್ವೋ? ನಾಗಮಣಿ ತರ್ತೀಯೋ ಇಲ್ವೋ? ಹೇಳು. ಬಿಡು ಪರ್ಣಿಕಾ. ನಾಗಮಣಿ ತರ್ತೀಯೋ ಇಲ್ವೋ? ತರ್ತೀಯೋ ಇಲ್ವೋ? ಪರ್ಣಿಕಾ, ನನಗೆ ಹೊಡಿತ್ಯಾ? ಏಯ್, ಅವನು ಗಂಡಸಾಗಿರೋದಕ್ಕೆ ಹೊಡೆದ್ರೆ ಅವಮಾನದಿಂದನೇ ಸತ್ತು ಹೋಗ್ತಾನೆ ಅಂತ ಹೊಡಿಲಿಲ್ಲ. ಇಲ್ಲ ಅಂದಿದ್ರೆ ಈ ಏಟು ಅವನಿಗೆ ಬಿದ್ದಿರೋದು. ಏಯ್, ನನ್ ಭಾವಂಗೆ ಹೊಡಿತೀನಿ ಅಂತ್ಯಾ? ನಿನ್ನ ಇದು ಗುಡಿ ಅನ್ಕೊಂಡಿದ್ದೀರಾ, ನಿಮ್ ಮನೆ ಅನ್ಕೊಂಡಿದ್ದೀರಾ? ಪುಣ್ಯ, ನಮ್ಮಿಬ್ರಿಗೂ ಗೊತ್ತಿಲ್ಲದೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದೀವಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಆ ನಾಗಮಣಿಯಿಂದ ಅಮ್ಮನ್ ಪ್ರಾಣ ಕಾಪಾಡು. ಅನಿರುದ್ಧ್, ನಿಮ್ಮಮ್ಮನ್ ಪ್ರಾಣನ ಪುಣ್ಯ ಕಾಪಾಡ್ತಾಳೆ. ನಾಗಮಣಿ ಇಲ್ದೆ ಹೇಗ್ ಬದುಕಿಸ್ತಾಳೆ? ಪುಣ್ಯನ್ಗೂ ಮೂಲಿಕೆ ಚಿಕಿತ್ಸೆ ಗೊತ್ತು. ಅದರಿಂದಾನೇ ಅರವಿಂದಮ್ಮನ ಕಾಪಾಡ್ತಾಳೆ. ಮಾಲಾ, ಅನಿರುದ್ಧ್ ನಿನ್ನ ಎಷ್ಟೋ ಸಲ ಕಾಪಾಡಿದಾನೆ. ಅರವಿಂದಮ್ಮ ವರ್ಮನಿಂದ ನಿನ್ನ ತಪ್ಪಿಸಿ ಕಾಪಾಡಿದ್ದಾರೆ. ಅಂತವ್ರಿಗೆ ನಾವು ಸಹಾಯ ಮಾಡೋದು ನಮ್ ಧರ್ಮ. ಗೊತ್ತು. ಅರವಿಂದಮ್ಮ ಒಬ್ರನ್ ಬಿಟ್ಟು ಇವರಿಬ್ರಿಗೂ ಹೋಗೋದಕ್ಕೆ ಹೇಳು. ಅವ್ರ ಪ್ರಾಣಕ್ಕೆ ನನ್ ಪ್ರಾಣ ಒತ್ತಿ ಇಟ್ಟಾದ್ರೂ ಕಾಪಾಡ್ತೀನಿ. ಅಮ್ಮನ್ ಬಿಟ್ಟು ಹೋಗೋ ಮಾತೇ ಇಲ್ಲ. ನನಗ್ ನಂಬಿಕೆ ಇಲ್ಲ. ನೀನು ನಾಗಮಣಿನ್ ಕದ್ಕೊಂಡು ಹೊರಟು ಹೋಗ್ತೀಯ. ಆದ್ರೂ ಕೂಡ ನೀನ್ ಇಲ್ಲೇ ಇದ್ರೆ ಆ ಹಾವ್ ಹತ್ರನೇ ಕಚ್ಚಿಸ್ಕೊಂಡು ಸಾಯ್ತೀಯ. ಸರಿ, ಆ ಹಾವು ನನಗೆ ಕಚ್ಚಿಲ್ಲ ಅಂತಂದ್ರೆ ನನ್ನಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ನಾನು ಕೇವಲ ಅಮ್ಮನಿಗೋಸ್ಕರ ಬಂದಿರೋದಂತ ನೀನ್ ನಂಬ್ತೀಯಾ? ನಿಮ್ಮಂತ ಗರುಡ ಜಾತಿಯವ್ರನ್ನ ನೋಡಿದ ಕೂಡ್ಲೇನೆ ನಮ್ ನಾಗಗಳು ಸಾಯಿಸತ್ತೆ. ಸರಿ, ಅದನ್ನು ನೋಡೋಣ. ಅಮ್ಮ ನಾಗಮ್ಮ, ನಾನು ಗರುಡ ವಂಶದವನು. ನೀನ್ ನೆಲೆಯಾಗಿರೋ ನಾಗಮಂಡಲಕ್ಕೆ ನಾನು ಬಂದಿದ್ದೀನಿ. ನನ್ನಲ್ಲಿ ಏನಾದ್ರೂ ಸ್ವಾರ್ಥ ಇದ್ರೆ ನೀನೇ ಬಂದು ಕಚ್ಚಿ ನನ್ನ ಸಾಯಿಸು. ಹೌದು ತಾಯಿ, ದ್ರೋಹಿಗಳು ಸ್ವಾರ್ಥದಿಂದ ಈ ನಾಗಮಣಿನ ತಗೋಬೇಕು ಅನ್ನೋ ದುರಾಲೋಚನೆಯಿಂದ ನಾಗಮಂಡಲಕ್ಕೆ ಬಂದಿದ್ದಾರೆ. ನಮ್ಮ ನಾಗಶಕ್ತಿ ಏನು ಅಂತ ಇವ್ರಿಗೆ ತೋರ್ಸಮ್ಮ. ಬಾ ಅಮ್ಮ, ಬಾ. ನಿನ್ ಶಕ್ತಿ ಏನು ಅಂತ ತೋರ್ಸು. ಬಾ ಅಮ್ಮ. ತಪ್ಪು ಮಾಡದೇ ಇರೋ ಅರವಿಂದಮ್ಮನ ನಾನ್ ಕಾಪಾಡ್ಕೋತೀನಿ.
ಈ ನೀಚನ್ನ ಸಾಯ್ಸಮ್ಮ. ಯಾಕಮ್ಮ ನೋಡ್ತಾ ಇದ್ಯಾ? ಸಾಯ್ಸಮ್ಮ, ಸಾಯಿಸ್ಬಿಡು ಅವನ್ನ. ನೋಡಿದ್ಯಾ ಪುಣ್ಯ, ನನ್ನಲ್ಲಿ ತಾಯಿ ಪ್ರೀತಿ ಬಿಟ್ರೆ ಸ್ವಾರ್ಥ ಇಲ್ಲ ಅಂತ ನಾಗಮ್ಮಂಗೆ ಅರ್ಥ ಆಯ್ತು. ಅದಕ್ಕೆ ನನಗೆ ಕಚ್ಚಿಲ್ಲ. ಇಲ್ಲಿ ನೋಡು, ನಿನ್ನ ನಾಗಮ್ಮ ಹೂವಿನ ಹಾರ ಹಾಕಿದ್ದಾರೆ. ಪುಣ್ಯ, ನಾಗಮ್ಮ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅನಿರುದ್ಧ್ಗೆ ಯಾವ ಸ್ವಾರ್ಥನೂ ಇಲ್ಲ ಅಂತ ಅರ್ಥ ತಾನೆ? ಚಿಕಿತ್ಸೆ ಮಾಡ್ತೀಯಾ? ಚಿಕಿತ್ಸೆ ಮಾಡ್ತೀಯಾ ಪುಣ್ಯ? ಹಾಗೆ ಆಗ್ಲಿ. ಚಿಕಿತ್ಸೆ ಆಗೋವರೆಗೂ ಇಲ್ಲೇ ಇರ್ಬೋದು. ಏ ಅನಿರುದ್ಧ್, ಮನುಷ್ಯರನ್ನ ಪ್ರೀತಿಸು ಅಂತ ಹಿಂದೆ ಬೀಳೋದಲ್ಲ, ಮೊದಲು ಮನುಷ್ಯನ ತರ ಯೋಚನೆ ಮಾಡೋದು. ಸಾಮಾನ್ಯ ಮನುಷ್ಯರ ಮನಸ್ಸು ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋ. ಅರ್ಥ ಆಯ್ತಾ? ನಿಮ್ಮಮ್ಮನ ಪ್ರಾಣನ ನಾನ್ ಕಾಪಾಡ್ತೀನಿ. ಇದೇ ನಾಗಮಂಡಲ, ನಾಗಗಳು ಇರೋ ಜಾಗ. ನಾಗಿಣಿಗಳು ನಾಗಭೈರವರನ್ನು ಬಿಟ್ರೆ ಬೇರೆ ಯಾರು ಪ್ರವೇಶ ಮಾಡಕ್ಕಾಗಲ್ಲ. ನಾಗಮ್ಮ ಅನುಮತಿ ಇಲ್ಲದೆ ನಾವ್ಯಾರು ಹೆಜ್ಜೆ ಇಡಕ್ಕಾಗಲ್ಲ. ಮತ್ತೆ ನಮ್ಗೆ ಪ್ರವೇಶ ಇರತ್ತಾ? ಪ್ರವೇಶ ಸಿಗೋವರೆಗೂ ನಿರೀಕ್ಷೆ ಮಾಡೋಣ. ಜೈ ಬೇತಾಳ.
ನಾಗಗಳ ಅಡ್ಡ ಬಂದಿದೆ ಅಂದ್ರೆ ನಾಗಮಂಡಲದೊಳಗೆ ಪ್ರವೇಶ ಸಾಧ್ಯ ಇಲ್ಲ ಅನ್ನಿಸ್ತಿದೆ. ನಾಗಗಳೇ ಅಲ್ಲ, ನಾಗನಿಧಿಗೋಸ್ಕರ ನಾಗರಾಜನೇ ಬಂದ್ರು. ವಶೀಕರಣ ಮಾಡ್ಕೊಳ್ಳುವಂತ ಮಂತ್ರದಂಡ ನಮ್ಮ ಹತ್ರನೇ ಇದೆ, ಮರ್ತೋದ್ಯಾ? ನೋಡು ಭೂತಕ್ಕಿ, ಮಹಾದೇವಿ ಮಂತ್ರದಂಡದಿಂದ ಆ ನಾಗಗಳನ್ನ ಹೇಗೆ ಹೊಡಿತೀನಿ ಅಂತ ನೋಡು. ನೋಡಿದ್ಯಾ ಈ ವಶೀಕರಣ ಮಂತ್ರದಂಡದ ಮಹಿಮೆನ? ಸಾಧಿಸಿದ್ವಿ, ನಾಗಮಂಡಲ ಪ್ರವೇಶ ಮಾಡಿದ್ವಿ. ಇನ್ನು ಆ ನಾಗಮಣಿ ನಾಗನಿಧಿ ನಮ್ದೆ. ನಡಿ, ನಾಗಮಂಡಲನ ಕ್ಷುದ್ರ ಮಂಡಲ ಆಗಿ ಬದಲಾಯಿಸೋಣ. ನಡಿ. ಏನೋ ಮಂತ್ರ ಮಾಡ್ತೀಯಾ? ಕುಲಗುರು ಹಾಕಿರೋ ದಿಗ್ಬಂಧನದಿಂದ ಹೊರಗೆ ಬಂದಿದ್ಯಾ ಅಂದ್ರೆ ನಾಗನಿಧಿಗೋಸ್ಕರನೇ ಅಂತ ನನಗೆ ಗೊತ್ತಾಗುತ್ತೆ. ನನಗಿಂತ ಮೊದಲು ಬಂದು ನಾಗನಿಧಿನ ವಶಪಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಅದು ನಿನ್ನಿಂದ ಸಾಧ್ಯ ಇಲ್ಲ ಕಣೋ. ನಿನ್ನನ್ನ ಇವತ್ತೇ ಅಲ್ಲ, ಈ ಕ್ಷಣನೇ ಅಂತ್ಯಗೊಳಿಸ್ತೀನಿ. ಇವತ್ತೇ ನಿನ್ನ ಉಸಿರನ್ನ ನಿಲ್ಲಿಸ್ತೀನಿ. ಮಂತ್ರ ಯಂತ್ರ ತಂತ್ರ ಯೋಗಿ ತಪಸ್ಸುಳ್ಳ ನಿನ್ ಕುಲಗುರುನೇ ನನ್ನನ್ನ ಏನೂ ಮಾಡಕ್ಕಾಗ್ದೆ, ಏನೂ ಮಾಡೋ ಶಕ್ತಿ ಇಲ್ದೆ ಕೇವಲ ಬಂಧಿಸಿ ಬಿಟ್ಬಿಟ್ಟಿದ್ರು. ಹಾಗಿರುವಾಗ ನೀನ್ ನನ್ನ ಸಾಯಿಸ್ತೀಯ ವರ್ಮಾ? ಕ್ಷುದ್ರ ಮಾಂತ್ರಿಕ ಆದ್ರೂ ಪ್ರಾಣ ಶರೀರದಲ್ಲೇ ಇರುತ್ತೆ ಕಣೋ. ಶರೀರನ ತುಂಡು ತುಂಡಾಗಿ ಕತ್ತರಿಸಿದ್ರೆ ಪ್ರಾಣ ಬೇಡ ಅಂದ್ರೂ ಹೋಗ್ಬಿಡುತ್ತೆ. ನೀನ್ ಕ್ಷುದ್ರ ಶಕ್ತಿ ಆದ್ರೆ ನಾನು ಗರುಡ ಶಕ್ತಿ. ನನ್ ಮುಂದೆ ನಿಲ್ಲೋದು ಅಂದ್ರೆ ಯಮನ್ ಮುಂದೆ ತೊಡೆ ತಟ್ಟೋದು ಅಂತಾನೆ. ಬಾ ನೋಡೇ ಬಿಡೋಣ. ಅಣ್ಣ ಬೇಡಣ್ಣ, ಬೇಡ, ಆವೇಶ ಪಟ್ಕೋಬೇಡ. ಸಮಸ್ಯೆನ ಶಾಂತಿಯಿಂದ ಬಗೆಹರಿಸೋಣ. ಭದ್ರಾ, ನಂಬಿಕೆ ದ್ರೋಹ ಮಾಡಿದವ್ರನ್ನ ಸುಮ್ಮನೆ ಬಿಡು ಅಂತ ಹೇಳಕ್ಕೆ ಅಸಹ್ಯ ಆಗಲ್ವಾ? ನಿನ್ನಣ್ಣ ಅಂತ ಅಸಮರ್ಥ ಅಲ್ಲ. ಅಣ್ಣ, ನನ್ನ ಉದ್ದೇಶ ಪಶುಪತಿನ ಉಳಿಸ್ಕೋಬೇಕು ಅಂತಲ್ಲ ಅಣ್ಣ. ನಿಲ್ಲು ಭದ್ರಾವತಿ. ಹೌದು, ನಾನ್ ನಾಗನಿಧಿಗೋಸ್ಕರನೇ ಬಂದಿದ್ದು. ಯಾಕೆ ಬರಬಾರ್ದಾ? ಅದು ನಿಮ್ಮೊಬ್ರದೇ ಸೊತ್ತಾ? ನಿಮಗ್ ಮಾತ್ರ ಅದನ್ನ ಪಡ್ಕೊಳ್ಳೋ ಅರ್ಹತೆ ಇದೆಯಾ? ಇಲ್ಲಾಂದ್ರೆ ನಾಗನಿಧಿನ ನಿನ್ಗೋಸ್ಕರನೇ ಬಚ್ಚಿಟ್ಟಿದಾರ ವರ್ಮಾ? ವರ್ಮಾ, ನನ್ ಸಹಾಯ ಇಲ್ದೆ, ನನ್ ಮಂತ್ರದಂಡ ಇಲ್ದೆ ನಾಗನಿಧಿನ ಸಾಧಿಸ್ಕೊಳಕ್ಕಾಗಲ್ಲ. ಏಯ್, ನನ್ ಕುಲಗುರು ಕಣ್ಬಿಟ್ಟಿದ್ದಕ್ಕೆ ಇಷ್ಟು ದಿನ ನೀನ್ ನಾಯಿ ತರ ಸಮಾಧಿಯೊಳಗಿದ್ದೆ. ನೀನಾ ನನಗ್ ಸಹಾಯ ಮಾಡೋನು? ಹೋಗೋ ಹೋಗೋ. ಹೌದು, ನಾಯಿ ತರನೇ ಬಿದ್ದಿದ್ದೆ. ಆದ್ರೆ ಈ ನಾಯಿನೇ ನಿನ್ಗಿಂತ ಮೊದಲು ನಾಗನಿಧಿ ರಹಸ್ಯದ ಬಗ್ಗೆ ತಿಳ್ಕೊಂಡಿರೋದು. ಆ ವಿಷಯ ನಿನ್ಗೆ ಗೊತ್ತಾ? ಈ ನಾಯಿನೇ ಮಹಾದೇವಿ ಸಮಾಧಿನ ಹುಡುಕೆ ಮಹಾದೇವಿ ಆಸ್ತಿನ ಪಡ್ಕೊಂಡು ಮಂತ್ರದಂಡವಾಗಿ ಬದಲಾಯಿಸಿರೋದು. ಆ ವಿಷಯ ನಿನಗೆ ಗೊತ್ತಾ?
ಈ ನಾಯಿನೇ ಸಮಾಧಿಲಿ ಇದ್ರು ಕೂಡ ನಿಧಿ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದು. ಆ ವಿಷಯ ನಿನಗೆ ಗೊತ್ತಾ ಹೇಳೋ. ಏನ್ ನೀನ್ ಹೇಳ್ತಿರೋದು? ನಾಗನಿಧಿ ರಹಸ್ಯನ ನೀನ್ ತಿಳ್ಕೊಂಡಿದ್ಯಾ? ಹೌದಣ್ಣ, ನೀನು ವಿಶ್ವನಾಡಿ ಗುರುಗಳ ಹತ್ರ ಹೋದಾಗ ಪಶುಪತಿ ಪುಣ್ಯ ಹತ್ರ ನಿಧಿ ರಹಸ್ಯನ ತಿಳ್ಕೊಂಡಿದ್ದಾನೆ. ಆ ವಿಷಯನ ಭೂತಕಿ ನನಗೆ ಹೇಳಿದ್ಲು. ಪುಣ್ಯ ಬಿಡು, ನಿನ್ನ ಕೈ ಮುಗಿತೀನಿ. ಪುಣ್ಯ ಹಾಲನ್ನ ಕಾಪಾಡ್ಬೇಕು, ಬಿಡು. ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ಮಾಲಾ, ಹೇಳು, ನಿಧಿ ರಹಸ್ಯ ಹೇಳು. ಹರಿನಗರಕ್ಕೆ ಸಾಯಿ. ಆ ಪುಣ್ಯ ಹೇಳಿರೋ ನಾಗನಿಧಿ ರಹಸ್ಯನ ಮರ್ತೋಗ್ಬಿಟ್ಟೆ. ಎಷ್ಟು ಸರಿ ಕೇಳಿದ್ರು ಮರ್ತೋಗ್ತೀಯ ಶಿಷ್ಯ. ಆವಾಗ್ಲೇ ನಾಗವೃತ್ತದಿಂದ ನಾಗನಿಧಿ ರಹಸ್ಯನ ತಿಳ್ಕೊಂಡಿರೋರು ಮರ್ತೋಗ್ತಾರೆ ಅಂತ ಕೂಡ ಗೊತ್ತಾಯ್ತು. ಮರಣ ಹೊಂದಿರೋ ಮಹಾನಾಗ ಭಕ್ತಳು ಪಕ್ಕೆ ಮೂಳೆ ಸಂಗ್ರಹ ಮಾಡಬೇಕು ಶಿಷ್ಯ. ಆ ಅಸ್ಥಿ ಪಂಜರದಿಂದ ಪುಣ್ಯನ ವಶೀಕರಣ ಮಾಡಿ ನಾಗನಿಧಿನ ಪಡ್ಕೊಳ್ಳೋ ಅವಕಾಶ ಇದೆಯಣ್ಣ. ನಾನು ಇಲ್ದೇ ಇರೋ ಸಮಯದಲ್ಲಿ ಅವನ ಜೊತೆ ಸೇರ್ಕೊಂಡು ನನಗೆ ದ್ರೋಹ ಮಾಡಕ್ ನೋಡ್ತೀಯಾ? ಅಣ್ಣ ಅಣ್ಣ ತುಗಿ, ಪ್ರತಿ ವಿಷಯಕ್ಕೂ ಆ ವಿಷಯ ಪಡ್ತೀಯ. ಸ್ವಲ್ಪ ಕೂಡ ಯೋಚನೆ ಮಾಡೋದಿಲ್ಲ. ಯಾವಾಗ್ಲೂ ಇದೆ ಅಲ್ವಾ? ಮಂತ್ರ ತಂತ್ರ ಗೊತ್ತಿರೋ ಅಂತ ಇವನೇ ನಾಗನಿಧಿ ಪಡ್ಕೊಳಕ್ಕಾಗದೆ ತಲೆ ಚಚ್ಕೋತಾ ಇದ್ದಾನೆ. ನಮ್ಮ ಪೂರ್ವಜರು ಕೂಡ ನಿಧಿನ ಪಡ್ಕೊಳಕ್ಕಾಗದೆ ಹಾವಿನ ವಿಷಯಕ್ಕೆ ಪರಲೋಕನೇ ಸೇರ್ಕೊಂಡ್ರು. ಅವರಷ್ಟು ದೊಡ್ಡವ್ರು ನಾವೇನಲ್ಲ ಅಣ್ಣ. ಅಣ್ಣ, ನಾನು ಹೇಳೋದನ್ನ ಕೇಳು. ಪಶುಪತಿ ಅಂತ ಮಂತ್ರವಾದಿ ಸಹಾಯನ ನಾವು ಪಡ್ಕೊಳ್ದೆ ಹೋದ್ರೆ ನಮ್ಮ ಪೂರ್ವಜರಿಗಾದ ಗತಿನೇ ನಮಗೂ ಆಗುತ್ತೆ. ಈಗ ಅವನಿಂದ ನಮ್ಮಿಬ್ಬರಿಗೂ ತುಂಬಾ ಅವಶ್ಯಕತೆ ಇದೆ. ಅವಶ್ಯಕತೆ ಎಲ್ಲ ಮುಗಿದ ಮೇಲೆ ಇವನ ಕಥೆನ ಮುಗಿಸ್ಬಿಡೋಣ. ಪಶುಪತಿ, ನನ್ನ ತಂಗಿ ಹೇಳಿದ್ದಕ್ಕೆ ನಿನ್ನ ಕ್ಷಮಿಸಿ ಬಿಡ್ತಿದ್ದೀನಿ. ಅದ್ ಸರಿ, ಅಷ್ಟಕ್ಕೂ ನೀನು ಇಲ್ಲಿಗೆ ಯಾಕೆ ಬಂದಿದ್ದು? ಪುಣ್ಯನ ನೀನು ವಶಪಡಿಸ್ಕೊಳ್ಳೋದೊಂದನ್ನ ಬಿಟ್ರೆ ನಾಗನಿಧಿ ಪಡ್ಕೊಳಕ್ಕಾಗಲ್ಲ. ಹಾಗಾದ್ರೆ ಎರಡನ್ನೂ ಪಡ್ಕೊಳ್ಳೋಣ, ಬಾ ನಡೀರಿ. ನಾಗಮಂಡಲದೊಳಗೆ ಗರುಡ ವಂಶದವರು ಹೆಜ್ಜೆ ಇಟ್ರು ಅಂದ್ರೇನೆ ಅದು ವಿಜಯದ ಸಂಕೇತ. ನಾಗನಿಧಿನ ಪಡೆಯೋದು ಅಷ್ಟು ಸುಲಭ ಅಲ್ಲ. ನಿನ್ನಂತ ನಾಗಗಳನ್ನ, ನಾಗಕನ್ಯರನ್ನ ಹತ್ಯೆ ಮಾಡಿ ನಾಗನಿಧಿನ ಗರುಡ ವಂಶಕ್ಕೆ ಸೇರೋ ಹಾಗೆ ಮಾಡ್ತೀನಿ, ಬಾ.
ಮಾಲಾ, ಅಮ್ಮ ಯಾವಾಗ ಮೊದಲಿನ ಥರ ಆಗ್ತಾರೆ? ವೈದ್ಯ ಶುರು ಮಾಡಿದ್ದೀನಲ್ಲ, ಅರವಿಂದ್ ಅಮ್ಮನವರು ಆದಷ್ಟು ಬೇಗ ಹುಷಾರಾಗ್ತಾರೆ. ನಮ್ಮತ್ತೆ ಚಿಕಿತ್ಸೆಗಿಂತ ಇವ್ರ ಹುಚ್ಚೆ ಜಾಸ್ತಿ ಆಗಿದೆ.